ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ಈ ಗುರುತ್ವಕ್ಕೆ ಸಂಬಂಧಿಸಿದಂತೆ ಗ್ರಾವಿಟೇಷನ್ಗೆ ಸಂಬಂಧಪಟ್ಟಂತೆ ಹೋದ ತರಗತಿಯಲ್ಲಿ ಭೂಮಿಯ ಗುರುತ್ವ ವೇಗೋತ್ಕರ್ಷ ಅಂದ್ರೇನು, ಯಾವುದ್ಯಾವುದರ ಮೇಲೆ ಡಿಪೆಂಡಿಂಗ್ ಆಗ್ಯದ ಅನ್ನೋದನ್ನು ಕಂಡುಹಿಡಿದಿದ್ದೆವು. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಹೇಳಿದವರು ಯಾರು, ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದ್ರೆ ಏನಂತ ನೋಡಿದ್ದೆವು. ಇವತ್ತಿನ ದಿನ ಏನು ಮಾಡೋಣಪ್ಪ ಅಂತಂದರೆ ತೂಕ ಮತ್ತು ತೂಕರಹಿತ ಸ್ಥಿತಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು, ತೂಕರಹಿತ ಸ್ಥಿತಿ ಅಂದ್ರೆ ಏನು ಮತ್ತು ತೂಕ ಅಂದರೆ ಏನು ಅನ್ನೋದನ್ನು ನೋಡೋಣ. ಈಗ ನೋಡಿ, ಫಸ್ಟ್ ಏನಪ್ಪ ಅಂತ ಕೇಳಿದಾಗ ತೂಕ ಎಂದರೇನು, ತೂಕಕ್ಕೆ ಏನಂತ ಕರಿತೇವೆ ರೀ, ವೇಟ್ ಡಬ್ಲ್ಯೂ ಅಂತ ಕರೀನ. ಹಾಗಾದರೆ ಡಬ್ಲ್ಯೂ =mg ಅಂತ ಬರಿತೀನಿ, ಸರಿ ಏನ್ರಿ? ನಿಮಗೊಂದು ಪ್ರಶ್ನೆ ಬರ್ತೈತಿ, ಯಾಕ್ರಿ ಸರ್ W mg ಬರೆದ್ರಿ ಅಂತ ಬರ್ತೈತಿ ವಿಚಾರ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಫಸ್ಟ್ ಆಫ್ ಆಲ್ ನಮಗೆ ಏನಾಗಬೇಕಪ್ಪ ಅಂತಂದ್ರೆ ತೂಕ ಅಂದ್ರೆ ಏನು ಅಂತಕ್ಕಂಥ ಡೆಫಿನಿಷನ್ನ ಕ್ಲಿಯರ್ ಆಗಬೇಕು. ಈಗ ನೋಡಿ, ಭೂಮಿಯ ಮೇಲೆ ನಾವು ನಿಂತಾಗ, ಭೂಮಿ ಮ್ಯಾಗ ನಾವು ನಿಂತೇವೆ ಅಂತ ತಿಳ್ಕೊರಿ. ನಿಂತೇವಪ್ಪ ಅಂತಂದ್ರೆ ಒಂದು ಬಲ ಹಾಕ್ಲಕತ್ತೇವ ಭೂಮಿ ಮೇಲೆ, ಓಕೆ. ಹಾಗಾದರೆ ಭೂಮಿನೂ ಸಹಿತ ನಮಗೇನು ಮಾಡತ್ತದ, ಸಮ ಮತ್ತು ವಿರುದ್ಧವಾದ ಬಲದಿಂದ ಪ್ರತಿಕ್ರಿಯಿಸ್ಲಕತ್ತದ. ಸಮ ಮತ್ತು ವಿರುದ್ಧವಾದ ಬಲದಿಂದ ಪ್ರತಿಕ್ರಿಯಿಸ್ಲಕತ್ತದ ಅಂತ ನಾವು ಭೂಮಿ ಮೇಲೆ ನಿಂದಿರ್ಲಿಕ್ಕಾಗಲಿ ಕುಂದಿರ್ಲಿಕ್ಕಾಗಲಿ ಸಾಧ್ಯ ಆಗ್ಯದ. ಹಾಗಾದರೆ ಭೂಮಿ ನಮಗೆ ಸಮ ಮತ್ತು ವಿರುದ್ಧವಾದ ಬಲದಿಂದ ಪ್ರತಿಕ್ರಿಯಿಸ್ಲಕತ್ತದಪ್ಪ ಅಂತಂದರೆ ಇಲ್ಲಿ ಸಮ ಮತ್ತು ವಿರುದ್ಧವಾದ ಬಲದಿಂದ ಪ್ರತಿಕ್ರಿಯಿಸುವ ಬಲ ಯಾವುದಪ್ಪ ಅಂತ ಕೇಳಿದಾಗ ಗುರುತ್ವ ಬಲ ಅಂತ ಹೇಳ್ತು, ಹೌದಾ? ಹಾಗಾದರೆ ಸಮ ಮತ್ತು ವಿರುದ್ಧವಾದ ಬಲದಿಂದ ಪ್ರತಿಕ್ರಿಯಿಸ್ಲಕತ್ತದಲ್ಲ, ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ತೂಕ ಅಂತ ಕರಿತೀವಿ. ಅಂದ್ರೆ ಏನ್ರಿ ಡೆಫಿನಿಷನ್, ಭೂಮಿಯ ಮೇಲೆ ಒಂದು ಬಲವನ್ನು ಪ್ರಯೋಗಿಸಲಾಗಿ ಭೂಮಿಯು ಸಹ ಸಮ ಮತ್ತು ವಿರುದ್ಧವಾದ ಬಲದಿಂದ ಪ್ರತಿಕ್ರಿಯಿಸುತ್ತದೆ. ಈ ಪ್ರಕ್ರಿಯೆಯನ್ನು ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ತೂಕ ಅಂತ ಕರಿತೀವೋ. ಹಾಗಾದರೆ ತೂಕ W ಏನಂತ ಬರ್ದೇವ್ರಿ, mg ಅಂತ ಬರ್ದೇವ್ರಿ. ಹಾಗಾದರೆ m ಅಂದ್ರೆ ಏನಪ್ಪ ಅಂತ ಕೇಳಿದಾಗ ರಾಶಿ, g ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಗುರುತ್ವ, ಭೂಮಿಯ ಗುರುತ್ವ ವೇಗೋತ್ಕರ್ಷ. ನೆನ್ಪಿಟ್ಕೊಳ್ಳಿ, ಅಂದರೆ ಒಂದು ವಸ್ತುವಿನ ರಾಶಿ ಗುಂಡ್ಲೆ ಭೂಮಿಯ ಗುರುತ್ವ ವೇಗೋತ್ಕರ್ಷ, ಗುರುತ್ವ ವೇಗೋತ್ಕರ್ಷ ಇವು ಎರಡರ ಗುಣಲಬ್ಧಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದಾಗ ತೂಕ ಅಂತ ಕರಿತೀವಿ. ಹಾಗಾದರೆ ನಮಗೆಲ್ಲ ಇವತ್ತಿನ ದಿನದಲ್ಲಿ ತೂಕ ಐತೆಪ್ಪ ಅಂತ ಕೇಳಿದ್ರೆ ಇದಕ್ಕೆ ಏನು ಕಾರಣಪ್ಪ ಅಂತ ಕೇಳಿದಾಗ ಭೂಮಿಯ ಗುರುತ್ವ ವೇಗೋತ್ಕರ್ಷ. ನಾವು ಹಾಕಿದ ಬಲಕ್ಕೆ ಸಮ ಮತ್ತು ವಿರುದ್ಧವಾದ ಬಲದಿಂದ ಅದು ಪ್ರತಿಕ್ರಿಯಿಸ್ತದಲ್ಲ, ಈ ಪ್ರತಿಕ್ರಿಯಿಸುವ ಪ್ರಕ್ರಿಯೆಗೆ ತೂಕ ಅಂತ ಕರಿತೀವಿ. ಒಂದು ವೇಳೆ ಭೂಮಿಗೆ ಗುರುತ್ವ ಅನ್ನತಕ್ಕಂಥದ್ದು ಗ್ರಾವಿಟೇಷನ್ ಇದ್ದಿದ್ದಿಲ್ಲಪ್ಪ ಅಂತಂದರೆ ನಮಗೆ ತೂಕ ಇರ್ತಿದ್ದಿಲ್ಲ, ಬರೀ ಏನಿರ್ತಿತ್ತಪ್ಪ ಅಂತ ಕೇಳಿದ್ರೆ ರಾಶಿ ಅಂತ ಹೇಳ್ತೀವಿ. ಹಾಗಾದರೆ ತೂಕ ಯಾವುದ್ರ ಮೇಲೆ ಡಿಪೆಂಡಿಂಗ್ ಆಗೈತಪ್ಪ ಅಂತ ಕೇಳಿದಾಗ ಗ್ರಾವಿಟೇಷನ್ ಮೀನ್ಸ್ ಗುರುತ್ವ ವೇಗೋತ್ಕರ್ಷ ಮತ್ತು ರಾಶಿ ಇವೆರಡರ ಗುಣಲಬ್ಧಕ್ಕೆ ಏನಂತ ಕರಿತೀವಪ್ಪ ಅಂತಂದಾಗ ತೂಕ ಅಂತ ಕರಿತೀವ್ರಿ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ, ತೂಕ ರಹಿತ ಸ್ಥಿತಿ. ನೋಡಿ, ತೂಕ ರಹಿತ ಸ್ಥಿತಿ ಅಂದರೆ ಏನು, ವೇಟ್ಲೆಸ್ ಅಂತ ಹೇಳ್ತೀವ್ರಿ. ವೇಟ್ಲೆಸ್ ಅನುಭವ ಅಂದ್ರೆ ಏನು, ನಿಮಗೆ ಕನ್ಫ್ಯೂಸ್ ಆಗ್ಬೋದು, ವಿಚಾರ ಮಾಡಿಬಿಡಿ. ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಭೂಮಿಯ ಸುತ್ತ ಗಗನಯಾತ್ರಿಗಳು ಯಾವುದರಲ್ಲಿ ಸುತ್ತಾರಪ್ಪ ಅಂತ ಕೇಳಿದಾಗ ವ್ಯೋಮ ನೌಕೆಯಲ್ಲಿ ಸುತ್ತಾರಂತ ಹೇಳ್ತೀವಿ. ಹಾಗಾದರೆ ಆ ವ್ಯೋಮ ನೌಕೆಯ ಮೇಲೆ ವರ್ತಿಸುವ ಬಲ ಯಾವುದಂದ್ರೆ ಕೇಂದ್ರಾಭಿಮುಖ ಬಲ ಅಂತ ಹೇಳ್ತೀವಿ. ಈಗ ನೋಡಿ, ಇದು ಭೂಮಿ ಅಂತ ತಿಳ್ಕೊರಿ, ಇದರ ಸುತ್ತಲೂ ಕಕ್ಷೆ ಐತಿ. ಈ ಕಕ್ಷೆಯಲ್ಲಿ ಇದು ವ್ಯೋಮ ನೌಕೆಯಲ್ಲಿ ಏನಪ್ಪ ಅಂತಂದ್ರೆ ಗಗನಯಾತ್ರಿಗಳು ಭೂಮಿಯನ್ನು ಸುತ್ತಲಕತ್ತಾರೆ. ಹಾಗಾದ್ರೆ ಭೂಮಿಯನ್ನು ಸುತ್ತಲಕತ್ತಾರಪ್ಪ ಅಂತಂದ್ರೆ ಈ ವ್ಯೋಮ ನೌಕೆಯ ಮೇಲೆ ವರ್ತಿಸ್ತಕ್ಕಂಥ ಬಲ ಯಾವುದಪ್ಪ ಅಂತಂದ್ರೆ ಕೇಂದ್ರಾಭಿಮುಖ ಬಲ, ಕೇಂದ್ರಾಭಿಮುಖ ಬಲ. ಹಾಗಾದ್ರೆ ಈ ಕೇಂದ್ರಾಭಿಮುಖ ಬಲ ಇಲ್ಲಿ ಯಾವ ಬಲ ಆಗ್ಯದಪ್ಪ ಅಂತ ಕೇಳಿದ್ರೆ ಗುರುತ್ವ ಬಲ ಆಗೈತಿ. ಯಾವ ಬಲ ರೀ, ಗುರುತ್ವ ಬಲ. ಇದು ಗುರುತ್ವ ಬಲ ಆಗಿರೋದ್ರಿಂದ ಈ ನೌಕೆಯಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿಗೆ ಏನಿರಲ್ಲಪ್ಪ ಅಂತಂದ್ರೆ ಪ್ರತಿಕ್ರಿಯಾ ಬಲ ಇರೋದಿಲ್ಲ, ಪ್ರತಿಕ್ರಿಯಾ ಬಲ ಇರೋದಿಲ್ಲ. ನೋಡಿ, ಪ್ರತಿಕ್ರಿಯಾ ಬಲ ಇರೋದಿಲ್ಲ ಅಂದ್ರೆ ಪ್ರತಿಕ್ರಿಯಾ ಬಲ 0 ಆಗಿರ್ತೈತಿ. ಈ ಸ್ಥಿತಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ತೂಕ ರಹಿತ ಸ್ಥಿತಿ ಅಂತ ಕರಿತೇವೆ, ಓಕೆ. ಹಾಗಾದರೆ ಇಲ್ಲಿ ಏನು ಪಾಯಿಂಟ್ ನೆನಪಿಟ್ಕೋಬೇಕಪ್ಪ ಅಂತ ಕೇಳಿದಾಗ ತೂಕ ರಹಿತ ಸ್ಥಿತಿ ಅಂದ್ರೇನು, ವ್ಯೋಮ ನೌಕೆಯಲ್ಲಿ ಸುತ್ತುತ್ತಿರುವ ಗಗನಯಾನಿಯು
ವ್ಯೋಮ ನೌಕೆಯ ಮೇಲೆ ವರ್ತಿಸುವ ಕೇಂದ್ರಾಭಿಮುಖ ಬಲ ಯಾವ ಬಲ ಆಗಿದೆ ಅಂದ್ರೆ ಗುರುತ್ವ ಬಲ ಆಗೈತಿ. ಹಾಗಾಗಿ ಏನಪ್ಪ ಅಂತಂದ್ರೆ ನೌಕೆಯಲ್ಲಿರುವ ವ್ಯಕ್ತಿಗೆ ಪ್ರತಿಕ್ರಿಯಾ ಬಲ ಇರುವುದಿಲ್ಲ. ಪ್ರತಿಕ್ರಿಯಾ ಬಲ ಇರೋದಿಲ್ಲ ಅರ್ಥ ಪ್ರತಿಕ್ರಿಯಾ ಬಲ 0 ಆಗಿರ್ತೈತಿ. ಈ 0 ಆಗಿರುವ ಸ್ಥಿತಿಗೆ ನಾವೇನಂತ ಕರಿತೇವಪ್ಪ ಅಂತ ಕೇಳಿದಾಗ ತೂಕರಹಿತ ಸ್ಥಿತಿ ಅಂತ ಕರಿತೇವೆ. ಹಾಗಾದರೆ ತೂಕರಹಿತ ಸ್ಥಿತಿಯನ್ನು ನಾವು ಕೂಡ ಅನುಭವಿಸಿದ್ದೇವೆ. ನೆನ್ಪಿಟ್ಕೊಳ್ಳಿ, ಲಿಫ್ಟಿನಿಂದ ಕೆಳಗೆ ಇಳಿಯುವ ಪ್ರಸಂಗ ಎಲ್ರಿ ಲಿಫ್ಟ್ದಲ್ಲಿ ಏನಪ್ಪ ಅಂತಂದ್ರೆ ಕೆಳಗಿಳಿಯಕತ್ತಾಗ ನಮಗೇನಪ್ಪ ಅಂತಂದ್ರೆ ಹಗುರಾದಂಗೆ ಒಂದು ರೀತಿ ತೂಕ ಕಡಿಮೆ ಆದಂಥ ಅನುಭವವನ್ನು ಅನುಭವಿಸ್ತೇವೆ. ಯಾಕಂತ ಕೇಳಿದಾಗ ಆ ಲಿಫ್ಟಿನಿಂದ ಕೆಳಗಿಳಿಬೇಕಾದ್ರೆ ಭೂಮಿಯಿಂದ ವರ್ತಿಸ್ತಕ್ಕಂಥ ಗುರುತ್ವ ಬಲ, ಭೂಮಿಯಿಂದ ವರ್ತಿಸ್ತಕ್ಕಂಥ ಈ ಗುರುತ್ವ ಬಲ ಏನಪ್ಪ ಅಂತಂದ್ರೆ ಲಿಫ್ಟಿನ ಮೇಲೆ ವರ್ತಿಸಿರ್ತೈತಿ. ಹಾಗಾಗಿ ಕೇಸಂದ್ರೆ ನಾವು ಏನು ಮಾಡ್ತೇವಪ್ಪ ಅಂತ ಕೇಳಿದಾಗ ತೂಕರಹಿತ ಸ್ಥಿತಿಯನ್ನು ಅನುಭವಿಸಿರ್ತೇವೆ. ಅಲ್ಲದೆ ದೈತ್ಯ ಚಕ್ರದಲ್ಲಿ ಕುಳಿತಿರುವ ವ್ಯಕ್ತಿ, ಈಗ ಈ ದೈತ್ಯ ಚಕ್ರದಲ್ಲಿ ಕುಳಿತಾನ ವ್ಯಕ್ತಿ ಈ ಜಾಗದಲ್ಲಿ ಕೂತಿರ್ತೇವೆ, ಇಲ್ಲಿದಿಂದ ಇಲ್ಲಿ ಬರುವವರೆಗೂ ಏನಾಗಲ್ಲ. ಆದರೆ ಇಲ್ಲಿ ಒಂದು ಥರ ಅನಿಸ್ತೈತೆ ನಮಗೆ. ಈ ಮಟ್ಟಕ್ಕೆ ಬಂದಾಗ ಚರ್ಕಿಗಾಣದಲ್ಲಿ ಇಲ್ಲಿ ಕೂತು ಇಲ್ಲಿ ಬಂದಾಗ ಒಂದು ಥರ ಅನಿಸ್ತೈತಲ್ಲ. ಯಾಕಪ್ಪ ಅಂತ ಕೇಳಿದಾಗ ಇಲ್ಲಿ ಒಂದು ಕ್ಷಣ ಏನಪ್ಪ ಅಂತಂದ್ರೆ ಪ್ರತಿಕ್ರಿಯಾ ಬಲ ನಮ್ಮದು 0 ಆಗಿತ್ತು. ಮೀನ್ಸ್ ಒಂದು ಕ್ಷಣ ತೂಕರಹಿತ ಸ್ಥಿತಿಯನ್ನು ಅನುಭವಿಸ್ತೇವೆ ಅಂತ ಹೇಳ್ತೇವೆ. ಹಾಗಾದರೆ ತೂಕರಹಿತ ಸ್ಥಿತಿ ಮತ್ತೆ ಯಾರು ಅನುಭವಿಸ್ತಾರಪ್ಪ ಅಂತ ಕೇಳಿದಾಗ 2 ಆಗಿದ್ದು 3ನೇದು ಯಾವುದಂದಾಗ ಗಗನಯಾನಿಗಳು ತೂಕರಹಿತ ಸ್ಥಿತಿಯನ್ನು ಅನುಭವಿಸುತ್ತಾರೆ. ಏಕೆ ಅಂದಾಗ ಭೂಮಿಯಿಂದ ವರ್ತಿಸುವ ಕೇಂದ್ರಾಭಿಮುಖ ಬಲವು ಗುರುತ್ವ ಬಲವಾಗಿರೋದ್ರಿಂದ ಅದು ನೌಕೆಯ ಮೇಲೆ ವರ್ತಿಸ್ತೈತಿ. ಒಳಗಿರ್ತಕ್ಕಂಥ ವ್ಯಕ್ತಿಗೆ ಪ್ರತಿಕ್ರಿಯಾ ಬಲ ಇರೋದಿಲ್ಲ. ಹಾಗಾಗಿ ಆ ವ್ಯಕ್ತಿಯ ಪ್ರತಿಕ್ರಿಯಾ ಬಲ 0 ಆಗಿರ್ತೈತಿ. ಹಾಗಾಗಿ ಆ ವ್ಯಕ್ತಿಯು ಏನು ಮಾಡ್ತಾನಪ್ಪ ಅಂತ ಕೇಳಿದಾಗ ತೂಕರಹಿತ ಸ್ಥಿತಿಯನ್ನು ಅನುಭವಿಸ್ತಾನಂತ ಹೇಳ್ತೇವೆ. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಬರ್ತೀನಪ್ಪ ಅಂತಂದರೆ ಕೆಪ್ಲರ್ನ ಚಲನೆಯ ನಿಯಮಗಳು ಅಥವಾ ಸೂರ್ಯನ ಸುತ್ತ ಗ್ರಹಗಳ ಚಲನೆ. ಹಾಗಾದರೆ ಸೂರ್ಯನ ಸುತ್ತ ಗ್ರಹಗಳ ಚಲನೆ ಅಂದ್ರೇನು? ಈ ಚಲನೆಯ ನಿಯಮಗಳನ್ನು ಕಂಡುಹಿಡಿದವರು ಯಾರು? ಕೆಪ್ಲರ್. ಹಾಗಾದರೆ ಕೆಪ್ಲರ್ನಕ್ಕಿಂತಲೂ ಮುಂಚಿತವಾಗಿ ಜೋನ್ಸ್ ಕೆಪ್ಲರ್ ಅಂತ ಹೇಳ್ತೇವೆ. ಕೆಪ್ಲರ್ ಅವರಕ್ಕಿಂತ ಮುಂಚಿತವಾಗಿಯೂ ಏನಪ್ಪ ಅಂತಂದ್ರೆ ಈ ಗ್ರಹಗಳ ಸೂರ್ಯನ ಸುತ್ತ ಗ್ರಹಗಳ ಚಲನೆಯ ನಿಯಮವನ್ನು ಅಸ್ಪಷ್ಟವಾಗಿ ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಹಾಗಾದರೆ ಕೆಪ್ಲರ್ನ ಚಲನೆಯ ನಿಯಮಗಳು ಎಲ್ಲೆಲ್ಲಿ ನಮಗೆ ಏನಪ್ಪ ಅಂತಂದರೆ ಯಾವ ಅಂಶಗಳನ್ನು ವಿವರಿಸಲು ಅನ್ನೋದೇನು ಮಾಡೋಣಪ್ಪ ಅಂತಂದ್ರೆ ಈ ಗುರುತ್ವಕ್ಕೆ ಸಂಬಂಧಿಸಿದಂತೆ ಇನ್ನು ಕೊನೆಯ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ. ಅಲ್ಲದೆ ನನ್ನ ಈ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಮತ್ತು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸ್ಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಏನಪ್ಪ ಅಂತಂದ್ರೆ ನಂದು ಈ SPK GK ವರ್ಲ್ಡ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.